Dear students, good evening. We shall start our discussion on this GPSTR, Graduate Primary School Teachers Recruitment, subject English, about the parts of speech. ಪ್ರೀತಿ ವಿದ್ಯಾರ್ಥಿಗಳೇ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಆಲ್ರೆಡಿ 2-3 ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಬೇರೆ ಬೇರೆ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ. ಈ ಒಂದು ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನು ನಾವೇನಂತಂದರೆ ಡಿಸ್ಕಸ್ ಮಾಡೋಣಂತೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಮುಖ್ಯವಾಗಿ ನಿಮಗೆ 3 ಥರ ಕ್ವೆಶನ್ಸ್ಗಳು ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ICU ಅಂತ ಕರೀತೇವೆ. ಸೊ ICU ಕ್ವೆಶನ್ಸ್ ಅಂತ ಹೇಳಿದರೆ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್ ಏನು ಅಂತಂದರೆ ಐಡೆಂಟಿಫೈ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಐಡೆಂಟಿಫೈಯಿಂಗ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಒಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದು ಕ್ವೆಶನನ್ನು ಕೇಳ್ಬೋದು. ಈ ಚಾನ್ಸಸ್ ಇರುತ್ತೆ. ಇದು ನೌನ್ ಇದೆನಾ, ವರ್ಬ್ ಇದೆನಾ, ಎಡ್ವರ್ಬ್ ಅಡ್ಜೆಕ್ಟಿವ್ ಅಂತ ಕೇಳ್ತಾರೆ. ಸೆಕೆಂಡ್ ಒನ್ ಈಸ್ ಕನ್ವರ್ಷನ್. ಸೊ ಇಲ್ಲಿ ಏನು ಮಾಡ್ತಾರೆ, ಈ ಕನ್ವರ್ಷನ್ನಲ್ಲಿ ಅದನ್ನು ಒಂದು ಪಾರ್ಟಿಂದ ಇನ್ನೊಂದಕ್ಕೆ ಏನು ಅಂತಂತಂದರೆ ಚೇಂಜ್ ಮಾಡೋಂಥದ್ದು. ಅದನ್ನು ನಾವೇನು ಕರಿತೇವೆ ಲೈಕ್ ಫ್ರಮ್ ಒನ್ ಪಾರ್ಟ್ಸ್ ಆಫ್ ಸ್ಪೀಚಿಂದ ಅದನ್ನು ಏನು ಮಾಡ್ತೇವೆ ಇನ್ನೊಂದಕ್ಕೆ ಟು ಅನದರ್ ಕನ್ವರ್ಟ್ ಮಾಡೋದು. ಈಗ ನೌನ್ ಕೊಟ್ಟಿದ್ದರೆ ಅದನ್ನು ವರ್ಬ್ ಮಾಡೋಂಥದ್ದು, ವರ್ಬ್ ಕೊಟ್ಟಿದ್ರೆ ನೌನ್ ಮಾಡೋಂಥದ್ದು. ಸೊ ನೌನಿಂದ ಅಡ್ಜೆಕ್ಟಿವ್ ಕ್ರಿಯೇಟ್ ಮಾಡೋಂಥದ್ದು. ಇದರಲ್ಲಿ ಮುಖ್ಯವಾಗಿ ನಿಮಗೆ 4 ಮಾತ್ರ ಬರುತ್ತೆ. 4 ಗೊತ್ತಿಟ್ಕೋಬೇಕು. ಯಾವ 4 ಬರುತ್ತೆ ಅಂತಂದರೆ, ಸೊ ಈ 4ರಲ್ಲಿ ಮಾತ್ರ ಕನ್ವರ್ಷನ್ ಪಾಸಿಬಲ್ ಆಗುತ್ತೆ. ನೌನು, ದೆನ್ ವರ್ಬು, ದೆನ್ ಅಡ್ಜೆಕ್ಟಿವ್ ಆ್ಯಂಡ್ ಎಡ್ವರ್ಬ್. ಸೊ ಈ 4 ಮಾತ್ರ ನೀವು ಗೊತ್ತಿಟ್ಕೊಂಡಿರ್ಬೇಕು. ಮಿಕ್ಕದಿದೆ ನೋಡಿ, ಪ್ರಿಪೋಸಿಷನ್ನು, ಕಂಜಂಕ್ಷನ್ಸು ಎಲ್ಲ ಇಂಟರ್ಜಂಕ್ಷನ್ಸ್ ಅಂದಿದ್ದಾವೆ, ಅವು ಇದರೊಳಗೆ ಬರೋದಿಲ್ಲ. ಸೊ ಓನ್ಲಿ 4 ಯು ಕ್ಯಾನ್ ಕನ್ವರ್ಟ್ ಫ್ರಮ್ ಒನ್ ಟು ಅನದರ್. ಈಗ ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡೋದಾಯಿತು ಅಂದರೆ ಕನ್ವರ್ಷನಲ್ಲಿ, ಐ ಜಸ್ಟ್ ವಾಂಟ್ ಟು ಗಿವ್ ಸಿಂಪಲ್ ಎಕ್ಸಾಂಪಲ್ ಇಯರ್. ಒನ್ ಎಕ್ಸಾಂಪಲ್ ಇಯರ್, ನ್ಯಾಷನಾಲಿಟಿ ಅಂತ ಇದೆ. ಸೊ ನ್ಯಾಷನಾಲಿಟಿ, ಸೊ ದಿಸ್ ಇಸ್ ಒನ್. ಇದನ್ನು ನೌನ್ ಅಂತ ಹೇಳ್ತೇವೆ. ಕ್ಯಾನ್ ಆಲ್ಸೋ ಮೇಕ್ ಹಿಯರ್ ನ್ಯಾಷನಲ್ ಅಂತ ನೀವು ಮಾಡ್ಬೋದು. ದೆನ್ ನ್ಯಾಷನಲಿ ಅಂತ ನೀವು ಇದಕ್ಕೆ ಏನು ಮಾಡ್ಬೋದು, ಇನ್ನೊಂದು ವರ್ಡನ್ನು ಕನ್ವರ್ಟ್ ಮಾಡ್ಬೋದು. ಸೊ ಹೀಗೆ ಇಲ್ಲಿ 3 ವರ್ಡ್ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ನಾವು ವರ್ಬ್ ಆಗಿ ಮಾಡೋಕ್ಕೆ ಆಗೋದಿಲ್ಲ. ಒಂದೊಂದು ಸರಿ ಅದು ಮಾಡೋಕ್ಕೆ ಸಾಧ್ಯ ಇರುತ್ತೆ. ಒಮ್ಮೆ 2 ಫಾರ್ಮ್ಯಾಲಿಟಿ ಆಗುತ್ತೆ. ಸಿ ದಿಸ್ ವರ್ಡ್ ಇಯರ್, ಇಲ್ಲಿ ರೆಗ್ಯುಲಾರಿಟಿ ಅಂತ ಒಂದು ವರ್ಡ್ ಇದೆ. ದೆನ್ ರೆಗ್ಯುಲಾರಿಟಿ ಇಸ್ ಎ ನೌನಲ್ಲಿ ಬರುತ್ತೆ. ಇದನ್ನು ನಾವು ಅಡ್ಜೆಕ್ಟಿವ್ ಆಗಿ ಮಾಡಿದರೆ ರೆಗ್ಯುಲರ್ ಅಂತ ಆಗುತ್ತೆ. ಮತ್ತು ಇದನ್ನು ನಾವು ವರ್ಬ್ ಕೂಡ ಮಾಡೋಕ್ಕೆ ಬರುತ್ತೆ. ಅದನ್ನು ರೆಗ್ಯುಲರೈಸ್ ಅಂತ ನಾವು ಮಾಡ್ತೇವೆ. ಲಾಸ್ಟ್ ಏನು ಮಾಡ್ತೇವೆ ಅಂತಂತಂದರೆ ಇದನ್ನು ನಾವು ರೆಗ್ಯುಲರ್ಲಿ ಅಂತ ಒಂದು ಎಡ್ವರ್ಬನ್ನು ಕ್ರಿಯೇಟ್ ಮಾಡೋಕ್ಕೆ ನಮಗೆ ಬರುತ್ತೆ. ಸೊ ಓನ್ಲಿ 4 ಏನಂದರೆ ಕನ್ವರ್ಷನ್ಸ್ಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮ್ಯಾಕ್ಸಿಮಮ್ 4. ಒಂದು ನೌನಿಂದ ವರ್ಬು, ಅಡ್ಜೆಕ್ಟಿವ್ ಆ್ಯಂಡ್ ಎಡ್ವರ್ಬ್. ಎಲ್ಲ ಕಡೆ 4 ಮಾಡೋಕ್ಕಾಗೋದಿಲ್ಲ. ಸಮ್ ಟೈಮ್ಸ್ ಯು ಕ್ಯಾನ್ ಮೇಕ್ ಇಟ್ 4, ಸಮ್ ಟೈಮ್ಸ್ ಯು ಕ್ಯಾನ್ ಮೇಕ್ ಇಟ್ 3. ಸೊ ಈ ಒಂದು ಕನ್ವರ್ಷನ್ ಕ್ವಶನ್ಸ್ಗಳನ್ನ ನಿಮಗಿಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಒನ್ನು ಇದರಲ್ಲಿ ಬರೋಂಥ ಕ್ವೆಶನ್ ಏನು ಅಂತಂತಂದರೆ, ಥರ್ಡ್ ಒನ್ನಲ್ಲಿ ನಿಮಗೆ ಥರ್ಡ್ ಕ್ಯಾಟಗರಿನಲ್ಲಿ ತೊಗೊಳೋದಾಯಿತು ಅಂತಂದರೆ, ದಟ್ ಈಸ್ ಯೂಸ್ ಆಫ್ ಎ ಪಾರ್ಟ್ ಆಫ್ ಸ್ಪೀಚ್. ಆ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಯಾವುದರಲ್ಲಿ ಯೂಸ್ ಮಾಡಿದ್ದೇವೆ, ವೆದರ್ ಅದನ್ನು ಪ್ರಿಫಿಕ್ಸ್ ಜೊತೆ ಯೂಸ್ ಮಾಡಿದ್ದೀವ ಅಥವಾ ಅದನ್ನು ನೌನಾಗಿ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ, ವರ್ಬಾಗಿ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಥರ ನಮಗೆ ICU ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ನಾವು ನೋಡಿದ್ವಿ. ಈಗ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನ 1 by 1 ನೋಡ್ತಾ ಹೋಗೋಣಂತೆ. ಸೊ ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವೆಶನ್. ಇಲ್ಲಿ ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1 ಏನು ಹೇಳುತ್ತೆ ಅಂತ ನಾನು ನಿಮಗೆ ಜಸ್ಟ್ ಓದಿ ಹೇಳ್ತೇನೆ. ಸಿ, ರಾಮ್ ಈಸ್ ಆ್ಯನ್ ಎಕ್ಸ್ಪರ್ಟ್ ಡ್ರೈವರ್. ದ ಕ್ವಶನ್ ರೀಡ್ಸ್ ಲೈಕ್ ದಿಸ್: ರಾಮ್ ಈಸ್ ಆ್ಯನ್ ಎಕ್ಸ್ಪರ್ಟ್ ಡ್ರೈವರ್, ಹಿ ಡ್ರೈವ್ಸ್ ದ ವೆಹಿಕಲ್ ಅಂತ ಇಲ್ಲಿ 2 ವರ್ಡ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ. ರಾಮ್ ಈಸ್ ಆ್ಯನ್ ಎಕ್ಸ್ಪರ್ಟ್ ಡ್ರೈವರ್, ಹಿ ಡ್ರೈವ್ಸ್ ದಿ ವೆಹಿಕಲ್ ಅಂತ ಇಲ್ಲಿದೆ ನಮಗೆ. ಸಿ, ಈ ಕೇಸಲ್ಲಿ ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಕನ್ವರ್ಟೆಡ್ ಅಂತ ಹೇಳಿದ್ದಾರೆ. ಅಂಡರ್ಲೈನ್ಡ್ ವರ್ಡ್ಸು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಏನೇನು ಕನ್ವರ್ಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡೋಣಂತೆ. ಫಸ್ಟ್ ಆಪ್ಷನ್ ನೌನ್ ಟು ಪ್ರನೌನ್ ಅಂತ ಇದೆ. ನೌನ್ ಇದ್ದದ್ದನ್ನು ಪ್ರನೌನಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೆಕೆಂಡ್ ಒನ್ ನೌನ್ ಟು ಅಡ್ಜೆಕ್ಟಿವ್ ಅಂತ ಮಾಡಿದ್ದಾರೆ. ನೌನಿಂದ ಅಡ್ಜೆಕ್ಟಿವ್ ಕನ್ವರ್ಟ್ ಮಾಡಿದ್ದಾರೆ. ಥರ್ಡ್ ಒನ್ ವರ್ಬ್ ಟು ಎಡ್ವರ್ಬ್ ಮಾಡಿದ್ದಾರೆ. ಲಾಸ್ಟ್ ಒನ್ ಕಾಮನ್ ನೌನ್ ಟು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ರಾಮ್, ಇಟ್ ಇಸ್ ನೇಮ್ ಆಫ್ ದಿ ಪರ್ಸನ್. ಇದು ನೇಮ್ ಆಫ್ ದ ಪರ್ಸನ್ ಇರೋದರಿಂದ
ಇದನ್ನು ಏನು ಮಾಡಿದ್ದಾರೆ ಇಲ್ಲಿ ಹಿ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದಕ್ಕೆ. ಸೊ ರಾಮ್ ಇದು ನೌನ್ ಇದೆ, ಅಲ್ಲಿ ಹಿ ಏನಾಗುತ್ತೆ ಪ್ರನೌನ್ ಆಗುತ್ತೆ. ದೇರ್ ಫೋರ್ ನಿಮ್ಮದು ಆಪ್ಷನ್ 1 ಇದೆ ನೋಡಿ. ಸೊ ದಟ್ ಈಸ್ ದಿ ಕರೆಕ್ಟ್ ಆಪ್ಷನ್ ಆಗಿ ನಿಮಗೇನಂತಂದರೆ ಆಗುತ್ತೆ. ಮಿಕ್ಕ 3 ಆಪ್ಷನ್ಸ್ ಇದೆ ನೋಡಿ, ಇವೆಲ್ಲ ರಾಂಗ್ ಆಗಿರ್ತದೆ. ನೆಕ್ಸ್ಟ್ ಕ್ವೆಶನನ್ನು ನಾವು ಇಲ್ಲಿ ನೋಡೋಣ. ಸೆಕೆಂಡ್ ಕ್ವೆಶನ್. ದಿ ಸೆಕೆಂಡ್ ಕ್ವೆಶನ್ ನಮಗೆ ಏನು ಹೇಳುತ್ತೆ ಅಂತ ನಾವೀಗ ನೋಡೋದಾದರೆ, ಸೊ ಐ ವಾಂಟ್ ಆ್ಯನ್ ಆನ್ಸರ್. ಸಿ ದ ಕ್ವೆಶನ್, ಐ ವಾಂಟ್ ಆ್ಯನ್ ಆನ್ಸರ್ ಬಟ್ ದೇ ಆನ್ಸರ್ ಮೀ ಆ್ಯಂಗ್ರಿಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಐ ವಾಂಟ್ ಆ್ಯನ್ ಆನ್ಸರ್ ಬಟ್ ದೇ ಆನ್ಸರ್ ಮೀ ಆ್ಯಂಗ್ರಿಲಿ. ನನಗೊಂದು ಆನ್ಸರ್ ಬೇಕಾಗಿದೆ, ಆದರೆ ಅವ್ರು ಏನಂದರೆ ಆನ್ಸರ್ನ ಸಿಟ್ಟಿಂದ ಕೊಡ್ತಾರೆ, ನನಗೆ ಕರೆಕ್ಟಾಗಿ ಆನ್ಸರ್ನ ಕೊಡೋದಿಲ್ಲ. ದ ಅಂಡರ್ಲೈನ್ ವರ್ಡಲ್ಲಿ ಆನ್ಸರ್ ಇದೆಯಲ್ಲ ಯಾವ ಥರ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎನಲ್ಲಿ ಫಸ್ಟ್ ಆ್ಯಸ್ ವರ್ಬ್ ಅಂತ ಇದೆ. ಫಸ್ಟ್ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬಂದಿದೆ. ಆ್ಯಂಡ್ ದೆನ್ ಎ ನೌನ್. ಮುಂದೆ ಏನು ಮಾಡಿದ್ದಾರೆ, ಅದನ್ನು ನೌನ್ ಆಗಿ ಯೂಸ್ ಮಾಡಿದ್ದಾರೆ ಅಂತ. ಸಿ ದ ಕ್ವೆಶನ್ ಇಯರ್, ಐ ವಾಂಟ್ ಆ್ಯನ್ ಆನ್ಸರ್ ಬಟ್ ದೇ ಆನ್ಸರ್ ಮೀ ಆ್ಯಂಗ್ರಿಲಿ ಅಂತ ಇದೆ. ಆಪ್ಷನ್ ಬಿ ಹೇಳುತ್ತೆ ಫಸ್ಟ್ ಆ್ಯಸ್ ಎ ನೌನ್. ಇದರಲ್ಲಿ ನೌನ್ ಆಗಿ ಯೂಸ್ ಮಾಡಿದ್ದಾರೆ. ದೆನ್ ಆ್ಯಸ್ ಎ ಪ್ರನೌನ್, ಆಮೇಲೆ ಅದನ್ನು ಪ್ರನೌನ್ ಅಂತ ಯೂಸ್ ಮಾಡಿದ್ದಾರೆ. ಆಪ್ಷನ್ ಸಿ ಹೇಳುತ್ತೆ ಫಸ್ಟ್ ಆ್ಯಸ್ ಎ ನೌನ್ ಆ್ಯಂಡ್ ದೆನ್ ಆ್ಯಸ್ ಎ ವರ್ಬ್. ಫಸ್ಟ್ ನೌನ್ ಇದೆ, ಆಮೇಲೆ ವರ್ಬ್ ಆಗಿದೆ ಅಂತ. ಡಿನಲ್ಲಿ ಹೇಳ್ತಾನೆ ಬೋತ್ ಆ್ಯಸ್ ನೌನ್. ಅಲ್ಲಿ ಆನ್ಸರ್ ಅಂತ ಇಲ್ಲಿ ಫಸ್ಟ್ ಸೆಂಟೆನ್ಸಲ್ಲೂ ಇದೆ ಐ ವಾಂಟ್ ಆ್ಯನ್ ಆನ್ಸರ್ ಅಂತ, ಸೆಕೆಂಡ್ ಸೆಂಟೆನ್ಸಲ್ಲೂ ದೇ ಆನ್ಸರ್ ಮೀ ಅಂತಲೇ ಇದೆ. ಎರಡೂ ಕೇಸಸಲ್ಲಿ ಅದು ನೌನ್ ಆಗೇ ಇದೆ ಅಂತ ಹೇಳ್ತಾರೆ. ಸೊ ಇದೇನಂತಂದರೆ ಆಪ್ಷನ್ನಲ್ಲಿ ಇಷ್ಟನ್ನು ನಾವು ನೋಡಿದಾಗ ಇಲ್ಲಿ ನೋಡಿ ಐ ವಾಂಟ್ ಆ್ಯನ್ ಆನ್ಸರ್ ಅಂತ, ಇಲ್ಲಿ ಆ್ಯನ್ ಅಂತ ಆರ್ಟಿಕಲ್ ಬಂದಿದೆ ನೋಡಿ. ಆರ್ಟಿಕಲ್ ಬಂದಿದ್ದರೆ ಅದು 100% ಏನಾಗಿರುತ್ತೆ, ನೌನ್ ಆಗಿರುತ್ತೆ. ಒಮ್ಮೆ ಆರ್ಟಿಕಲ್ ಮತ್ತು ನೌನ್ ಮಧ್ಯದಲ್ಲಿ ಒಮ್ಮೆ ಅಡ್ಜೆಕ್ಟಿವ್ ಕೂಡ ಬರ್ಬೋದು. ದ್ಯಾಟ್ ಹ್ಯಾವ್ ಟು ರಿಮೆಂಬರ್ ವೆರಿ ಪ್ರಾಪರ್ಲಿ. ಸೊ ಇಲ್ಲಿ ಆಪ್ಷನ್ ಸಿ ಇದೆ ನೋಡಿ, ಫಸ್ಟ್ ಆ್ಯಸ್ ಎ ನೌನ್ ಆ್ಯಂಡ್ ದೆನ್ ಆ್ಯಸ್ ಎ ವರ್ಬ್ ಅಂತ ಇದೆಯಲ್ಲ. ಸೊ ದಿಸ್ ಇಸ್ ದಿ ಕರೆಕ್ಟ್ ಆಪ್ಷನ್. ಇದು ಏನಾಗುತ್ತೆ ನಮಗೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಮಿಕ್ಕ ಆಪ್ಷನ್ಸ್ಗಳು ರಾಂಗ್ ಆಗುತ್ತೆ. ಶಾಲ್ ಗೋ ಟು ದ ಥರ್ಡ್ ಕ್ವೆಶನ್ ಇಯರ್. ಥರ್ಡ್ ಕ್ವೆಶನನ್ನು ನೋಡೋದಾದರೆ ಇಲ್ಲಿ ಥರ್ಡ್ ಕ್ವೆಶನ್ ಹೇಳುತ್ತೆ ನಮಗೆ, ಸಿ ದ್ಯಾಟ್ ಐ ವಾಂಟ್ ಅ ಬುಕ್, ಐ ಬುಕ್ ಇಟ್ ನೌ ಅಂತ ಇದೆ. ಐ ವಾಂಟ್ ಎ ಬುಕ್, ನನಗೊಂದು ಬುಕ್ ಬೇಕಾಗಿದೆ, ಐ ಬುಕ್ ಇಟ್ ನೌ. ಇಲ್ಲಿ ಕೂಡ 2 ಕಡೆ ಬುಕ್ ಅಂತ ವರ್ಡ್ ನಿಮಗೆ ರಿಪೀಟ್ ಆಗಿದೆ. ಬಟ್ ದೇ ಆರ್ ಆಫ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ದ ಅಂಡರ್ಲೈನ್ ವರ್ಡ್ ಈಸ್ ಅಂತ ಹೇಳಿದ್ದಾರೆ. ಯಾವುದು ಅಂಡರ್ಲೈನ್ ವರ್ಡ್ ಏನಾಗಿದೆ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ನಲ್ಲಿ ಐ ವಾಂಟ್ ಎ ಬುಕ್, ಇಲ್ಲಿ ಎ ಬುಕ್ ಅಂತ ಇದು ನೌನ್ ಆಗುತ್ತೆ. ಸೆಕೆಂಡ್ ಒನ್ ಇಯರ್ ಐ ಬುಕ್ ಇಟ್ ನೌ ಇದೆಯಲ್ಲ, ಇಲ್ಲಿ ಬುಕ್ ಅನ್ನೋದು ಏನಾಗುತ್ತೆ ನಿಮಗೆ ವರ್ಬ್ ಆಗುತ್ತೆ. ದೇರ್ ಫೋರ್ ದಿಸ್ ಇಸ್ ದಿ ಕರೆಕ್ಟ್ ಒನ್. ಸೊ ಈ ಯಾವ ಥರ ಒಂದೇ ವರ್ಡು ಸೆಂಟೆನ್ಸ್ ಮೇಲೆ ಅದೇನಾಗ್ಬೋದು ಅಂದರೆ ಅದರ ಪಾರ್ಟ್ಸ್ ಆಫ್ ಸ್ಪೀಚನ್ನು ಚೇಂಜ್ ಮಾಡುತ್ತೆ. ಸೊ ಅದು ನೌನ್ ಪ್ಲೇಸಲ್ಲಿ ಬಂದಿದ್ದೇನಾ, ಅದು ಅಡ್ಜೆಕ್ಟಿವ್ ಪ್ಲೇಸಲ್ಲಿ ಬಂದಿದ್ದೇನಾ, ಆರ್ ಇಸ್ ಇನ್ ವರ್ಬ್ ಪ್ಲೇಸಲ್ಲಿ ಬಂದೇನೋ ನೀವು ಕರೆಕ್ಟಾಗಿ ಗುರ್ತಿಟ್ಕೊಂಡ್ಬಿಟ್ಟು ಅದನ್ನು ಐಡೆಂಟಿಫೈ ಮಾಡಬೇಕು. ಬುಕ್ ಅಂದ ತಕ್ಷಣ ಪುಸ್ತಕ ಅಂತ ಒಂದೇ ಅರ್ಥ ಬರೋದಿಲ್ಲ. ದ್ಯಾಟ್ಸ್ ವೈ ಇಂಗ್ಲೀಷ್ ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಬೇರೆ ಬೇರೆ ಭಾಷೆಗಳನ್ನು ಅದೇ ರೀತಿಯಲ್ಲಿ ಕಲಿಬೇಕು. ಇಂಗ್ಲೀಷ್ನ ನಾವು ಕನ್ನಡದಲ್ಲಿ ಕಲಿತೀವಿ ಅಂತ ಹೇಳೋದಾದರೆ ಕರೆಕ್ಟ್ ಆಗೋದಿಲ್ಲ. ಶುಡ್ ಲರ್ನ್ ಇನ್ ಇಂಗ್ಲೀಷ್ ಓನ್ಲಿ, ಆವಾಗ ನಿಮಗೆ ಅದ್ರ ಕರೆಕ್ಟ್ ಐಡಿಯಾ ಸಿಗುತ್ತೆ. ಓಕೆ, ನಾವೀಗ ಫೋರ್ತ್ ಕ್ವೆಶನನ್ನು ನೋಡೋಣಂತೆ. ದ ಫೋರ್ತ್ ಕ್ವೆಶನ್ ರೀಡ್ಸ್ ಲೈಕ್ ದಿಸ್, ಸಿಕಲ್ ಆ್ಯಂಡ್ ಹ್ಯಾಮರ್ ಡ್ಯಾಶ್ ದ ಸಿಂಬಲ್ ಆಫ್ ಲೇಬರ್ ಪಾರ್ಟಿ ಅಂತ ಹೇಳಿದೆ. ಸಿಕಲ್ ಆ್ಯಂಡ್ ಹ್ಯಾಮರ್, ಸಿಕಲ್ ಅಂದರೆ ಕುಡುಗೋಲು, ಹ್ಯಾಮರ್ ಅಂದರೆ ಸುತ್ತಿಗೆ. ಸೊ ಕುಡುಗೋಲು ರೈತನ ಪ್ರತಿನಿಧಿಸಿದರೆ, ಸುತ್ತಿಗೆ ಅದು ನೋಡಿ ಹ್ಯಾಮರು ಅದು ಲೇಬರರ್ ಅಂದರೆ ಔದ್ಯೋಗಿಕವಾಗಿ ಕೆಲಸ ಮಾಡೋಂಥ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕರನ್ನು ಸೂಚಿಸುತ್ತೆ. ಡ್ಯಾಶ್ ಈಸ್ ಅ ಸಿಂಬಲ್ ಆಫ್ ಲೇಬರ್ ಪಾರ್ಟಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ದ ಕರೆಕ್ಟ್ ವರ್ಡ್ ಟು ಫಿಲ್, ಅಲ್ಲೊಂದು ವರ್ಡ್ ಫಿಲಪ್ ಮಾಡಬೇಕು, ಡ್ಯಾಶ್ ಇದೆ, ಆ ವರ್ಡ್ ಯಾವುದು ಅಂತ ಕೇಳ್ತಾನೆ. ಯಾವ ವರ್ಡನ್ನು ಫಿಲ್ ಮಾಡಬೇಕು ಅಂತ. ಅಲ್ಲಿ ನೌನ್ ಬರುತ್ತೋ, ಪ್ರನೌನ್ ಬರುತ್ತೋ, ಆಡ್ಜೆಕ್ಟಿವ್ ಆರ್ ವರ್ಬ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಯಾವ ವರ್ಡನ್ನು ಫಿಲ್ ಮಾಡಬೇಕು ಅಂತಂದರೆ ಈ ಒಂದು ಬ್ಲ್ಯಾಂಕಲ್ಲಿ ಸಿ ದ್ಯಾಟ್ ಸಿಕಲ್ ಆ್ಯಂಡ್ ಹ್ಯಾಮರ್ ಈಸ್ ಅಂತ ನಾವು ತಗೋಬೇಕು. ಈಸ್ ದ ಸಿಂಬಲ್ ಆಫ್ ಲೇಬರ್ ಪಾರ್ಟಿ. ಈಗ ಈಸ್ ಅನ್ನೋದು ಏನಾಗುತ್ತೆ, ವಾಟ್ ಈಸ್ ಇಟ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್, ಇದ್ರದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಏನಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಈಸ್ ಅನ್ನೋದಿದೆ ನೋಡಿ, ಇಟ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಏನಾಗುತ್ತೆ ನಿಮಗೆ ವರ್ಬ್ ಆಗುತ್ತೆ. ಸೊ ವರ್ಬಲ್ಲಿ ಮತ್ತು ಭಾಳ ವೆರೈಟಿ ಬರುತ್ತೆ. ಇಲ್ಲಿ ನಾವು ಕಾಮನ್ ಆಗಿ ಇದನ್ನು ವರ್ಬ್ ಅಂತ ತೊಗೊಳೋಮಂತೆ, ಬ್ರಾಡಾಗಿ ತೊಗೊಳೋದ್ರೆ ವರ್ಬ್. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್ ಇಯರ್, ವರ್ಬ್. ಸಿಕಲ್ ಆ್ಯಂಡ್ ಹ್ಯಾಮರ್. ಮತ್ತೆ ನಿಮಗೊಂದು ಕನ್ಫ್ಯೂಷನ್ ಆಗ್ಬೋದು ಈ ಕ್ವಶನಲ್ಲಿ. ಇಲ್ಲಿ ಐಂಡ್ ಅಂತ ಬಂದಿದೆ, ಸಿಕಲ್ ಅನ್ನೋದು ಬೇರೆ ಮತ್ತು ಹ್ಯಾಮರ್ 2 ಆಗಿದ್ರೆ ಇಲ್ಲಿ ಆರ್ ಬರಬೇಕಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಇಟ್ ಮೇ ಬಿ ಆರ್ ಅಂತ ಬರಬೇಕು ಅಂತೇಳಿ. ಇಲ್ಲಿ ಆರ್ ಬರೋದಿಲ್ಲ. ಆರ್ ಯಾಕೆ ಬರಲ್ಲ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ನೆಕ್ಸ್ಟ್ ಕ್ವೆಶನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಲ್ಲಿ ಈಸ್ ಅನ್ನೋದೇನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ಗೆ ಬನ್ನಿ. ದ ಫಿಫ್ತ್ ಕ್ವಶನಲ್ಲಿ ಇಲ್ಲಿ ಹೇಳ್ತಾನೆ, ಸಿಕಲ್ ಆ್ಯಂಡ್ ಹ್ಯಾಮರ್ ಡ್ಯಾಶ್ ಅ ಸಿಂಬಲ್ ಆಫ್ ಲೇಬರ್ ಪಾರ್ಟಿ, ದ ಕರೆಕ್ಟ್ ಆಕ್ಸಿಲರಿ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಇಲ್ಲಿ ಹೇಳಿದ್ದಾರೆ.
ಸೊ ಇಲ್ಲಿ ಯಾವುದನ್ನು ತುಂಬಬೇಕು ಇದರೊಳಗೆ ಅಂತ, ಇಲ್ಲಿ ವೇರ್ ಅಂತ ಇದೆ, ಹ್ಯಾವ್ ಅಂತ ಇದೆ, ಆರ್ ಅಂತ ಇದೆ ಮತ್ತು ಈಸ್ ಅಂತ 4 ಆಪ್ಷನ್ಸ್ಗಳಿದೆ. ಸೊ ಇಲ್ಲಿ ನಿಮಗೆ ವೇರ್ ಮತ್ತು ಹ್ಯಾವ್ ಇದೆ ನೋಡಿ, ಇವು ಅಷ್ಟು ಕರೆಕ್ಟಾಗಿ ಬರೋದಿಲ್ಲ, ಇವನ್ನ ನಾವು ತೆಗೆದು ಬಿಡ್ತೇವೆ. ಹ್ಯಾವ್ ಅನ್ನೋದಂತೂ ಬರೋದೇ ಇಲ್ಲ. ಸೊ ಯು ಕ್ಯಾನ್ ಜಸ್ಟ್ ಇವನ್ನ ಸ್ಟ್ರೈಕ್ ಔಟ್ ಮಾಡಿಬಿಡು. ಈಗ ನಮಗೆ ಕ್ವೆಶನ್ ಬರೋಂಥದ್ದು ಆರ್ ಬರುತ್ತೋ ಮತ್ತು ಈಸ್ ಬರುತ್ತೋ ಅಂತ. ನಿಮಗೆ ಇಲ್ಲಿ ನೋಡಿ ಸಿಕಲ್ ಆ್ಯಂಡ್ ಹ್ಯಾಮರ್ ಅಂತ ಇದೆ. ಸೊ ಈಗ ಒಂದು ಇನ್ನೊಂದು ಸೆಂಟೆನ್ಸನ್ನು ನನಗೆ ಬರೆದು ತೋರಿಸಿದರೆ, ದಿಸ್ ಗೋಸ್ ಲೈಕ್ ದಿಸ್ ಇಯರ್. ಈ ಸೆಂಟೆನ್ಸನ್ನು ನೋಡಿ, ರಾಮ್ ಆ್ಯಂಡ್ ರವಿ ಓಕೆ ಆರ್ ಗುಡ್ ಫ್ರೆಂಡ್ಸ್ ಅಂತ ನಾವಿಲ್ಲಿ ಬರೀತೇವೆ. ರೈಟ್. ಅಮೇರಿಕಾ ಆ್ಯಂಡ್ ಇಂಗ್ಲೆಂಡ್ ಆರ್ ಸ್ಟ್ರಾಂಗ್ ನೇಷನ್ಸ್ ಅಂತ ಬರೀತೇವೆ. ಈ ಥರ ನಾವಿಲ್ಲಿ ಬರೀತೇವೆ. ಸಿ ಕಮಲ ಆರ್ ಮೇಕ್ ಇಟ್ ಲೋಟಸ್, ಟೇಕ್ ಲೋಟಸ್ ಆ್ಯಂಡ್ ಟೈಗರ್ ಆರ್ ದಿ ನ್ಯಾಷನಲ್ ಸಿಂಬಾಲ್ಸ್ ಅಂತ ನಾವಿಲ್ಲಿ ಬರೀತಾ ಹೋಗ್ತೇವೆ. ಸೊ ದಿಸ್ ಇಸ್ ಹೌ ವಿ ಮೇಕ್ ಇಟ್. ಸೊ ಇಲ್ಲಿ ಎಲ್ಲ ಕೇಸಸಲ್ಲಿ ನೋಡಿ ಆ್ಯಂಡ್ ಅಂತ ಬಂದಾಗೆಲ್ಲ ನೀವು ಇಲ್ಲೇನು ಮಾಡಿದ್ದೀರಿ, ಆರ್ ಅಂತ ತೊಗೊಂಡಿದ್ದೀರಿ. ಅದೇ ವೇನಲ್ಲಿ ನೀವು ಇಲ್ಲೇನಾದರೂ ಆರ್ನ ಫಿಲಪ್ ಮಾಡಿಬಿಟ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆಪ್ಷನ್ ಏನಾಗುತ್ತೆ, ಈಸ್ ಆಗುತ್ತೆ. ಯಾಕೆ ಅಂತಂದರೆ ಎರಡನ್ನೂ ಸೇರಿ, ಸಿಕಲ್ ಆ್ಯಂಡ್ ಹ್ಯಾಮರನ್ನು ಸೇರಿ ನಾವು ಇಲ್ಲಿ 1 ಯೂನಿಟ್ ಅಂತ ಇಲ್ಲಿ ನಾವು ಮಾಡ್ತಾಯಿದ್ದೇವೆ. ವಿ ಹ್ಯಾವ್ ಮೇಕ್ ಇಟ್ 1 ಯೂನಿಟು. ದೇರ್ ಫೋರ್ ನಿಮಗೆ ಈಸ್ ಅನ್ನೋದೇನಾಗುತ್ತೆ, ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ಶಾಲ್ ಗೋ ಟು ದಿ ಕ್ವೆಶ್ಚನ್ ನಂಬರ್ 6 ನೋಡಿ. ಇದು ಡೀಟೇಲ್ಸ್ ನಿಮಗೆ ಸಿಗುತ್ತೆ, ನಿಮಗೆ ಇನ್ನೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ವೆಶ್ಚನ್ ನಂಬರ್ 6 ಫೈಂಡ್ ದ ಆಡ್ ವರ್ಡ್ ವಿತ್ ರೆಸ್ಪೆಕ್ಟ್ ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ದಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂಗೆ, ಆ ಕನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಈ 4ರಲ್ಲಿ ಯಾವುದು ವರ್ಡ್ ಕರೆಕ್ಟ್ ಆಗೋದಿಲ್ಲ ಅಂತ ನಿಮಗೆ ಕೇಳ್ತಾನೆ. ಸಿ ದಟ್ ಆಪ್ಷನ್ ಎ ಆನ್ಸರ್, ಆಪ್ಷನ್ ಬಿ ಕ್ವೆಶನ್, ಆಪ್ಷನ್ ಸಿ ಬುಕ್, ಆಪ್ಷನ್ ಡಿ ಸ್ಟೂಡೆಂಟ್ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾವ ಕಡೆಯಿಂದ ನೋಡಿದರೂ ಕೂಡ ನಿಮಗೆ 4 ಒಂದೇ ಥರ ಒಂದು ಲಿಂಕಲ್ಲಿ ಅಂತ ಅನಿಸ್ಬಿಡ್ತದೆ. ಬಿಕಾಸ್ ನೀವು ಟೀಚರ್ ಆಗಬೇಕಂತ ಹೊಂಟಿದ್ದೀರಾ, ಅದು ಸ್ಪೆಷಲಿ ಗೌರ್ಮೆಂಟ್ ಟೀಚರ್ಸ್ ಆಗಬೇಕು, ಗೌರ್ಮೆಂಟ್ ಇಂಗ್ಲೀಷ್ ಟೀಚರ್ಸ್ ಆಗಬೇಕು, ಮಕ್ಕಳಿಗೆ ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ ಕಲಿಸ್ಬೇಕು ಅನ್ನೋಂಥ ಒಂದು ಇಂಟೆನ್ಷನಲ್ಲಿ ಇದೆಯಾ. ಸೊ 4 ನಿಮಗೆ ಒಂದೇ ಕಡೆ ಇರೋಂಥ ವರ್ಡ್ಸ್ ಅಂತ ಅನಿಸುತ್ತೆ. ಬಟ್ ಕ್ವೆಶನನ್ನು ಕರೆಕ್ಟಾಗಿ ನೋಡಿ, ಫೈಂಡ್ ದ ಆಡ್ ವರ್ಡ್ ಅಂತ ಹೇಳಿದ್ದಾರೆ. ಸೊ ಐ ಹ್ಯಾವ್ ಟು ಸೆಲೆಕ್ಟ್ 1 ವರ್ಡ್ ವಿಚ್ ಡಸಂಟ್ ಬಿಲಾಂಗ್ ಟು ದಿಸ್ ಗ್ರೂಪ್. ಯಾವುದು ಸೇರೋದಿಲ್ಲ ಅನ್ನೋದು ಹುಡುಕಬೇಕಾಗಿದೆ. ಆದರೆ ಹೇಳಿದ್ದಾರೆ ರೆಸ್ಪೆಕ್ಟ್ ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ದಾರೆ. ನೀವೇನು ಹೇಳ್ಬೋದು, ಆನ್ಸರ್ ಕ್ವೆಶನ್ ಮತ್ತು ಬುಕ್ ಒಂದು ಕಡೆ ಬರುತ್ತೆ ಅಂತ, ಅಥವಾ ಕ್ವೆಶನ್ನು ಬುಕ್ಕು ಸ್ಟೂಡೆಂಟ್ ಅಂತ ಒಂದು ಕಡೆ ಈ ಥರ ಹೇಳ್ತೀವಿ. ಹಾಗಲ್ಲ, ಇಲ್ಲಿ ಆನ್ಸರ್ ಅನ್ನೋ ವರ್ಡ್ ಇದೆ ನೋಡಿ. ಸೊ ಇದನ್ನು ನೀವೇನಂತಂದರೆ ಕ್ಯಾನ್ ಯೂಸ್ ಆ್ಯಸ್ ಎ ನೌನ್ ಆಗಿ ಆ್ಯಂಡ್ ಆ್ಯಸ್ ಎ ವರ್ಬ್ ಥರನೂ ಯೂಸ್ ಮಾಡೋಕ್ಕೆ ಬರುತ್ತೆ. ಹಾಗೇ ಸೆಕೆಂಡ್ ವರ್ಡ್ ಇಲ್ಲೇ ನೋಡಿ, ಕ್ವೆಶನ್ ಅಂತ ಇದೆಯಲ್ಲ, ಇದನ್ನು ಕೂಡ ನೀವೇನು ಮಾಡ್ಬೋದು ಅಂತಂದರೆ ಸೇಮ್ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ಅ ನೌನ್ ಮತ್ತು ವರ್ಬ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಬುಕ್ ಅನ್ನೋ ವರ್ಡನ್ನು ಕೂಡ ನೀವು ನೌನ್ ಮತ್ತು ವರ್ಬ್ ಆಗಿ ಯೂಸ್ ಮಾಡ್ಬೋದು. ಆದರೆ ಸ್ಟೂಡೆಂಟ್ ಅನ್ನೋ ವರ್ಡ್ ಇದೆ ನೋಡಿ, ಓನ್ಲಿ ಆ್ಯಸ್ ಎ ನೌನ್ ಮಾತ್ರ ಇದನ್ನು ಮಾಡೋಕ್ಕೆ ಬರುತ್ತೆ, ಬಟ್ ನಾಟ್ ಆ್ಯಸ್ ಎ ವರ್ಬ್. ಇದರ ವರ್ಬ್ ಆಗಿ ನಿಮಗೆ ಮಾಡೋಕ್ಕಾಗೋದಿಲ್ಲ. ಸೊ ಈ ಸ್ಟೂಡೆಂಟ್ ಅನ್ನೋ ವರ್ಡ್ ಇದೆ ನೋಡಿ, ದಿಸ್ ಇಸ್ ದ ಕರೆಕ್ಟ್ ಒನ್. ಇದು ಈ ಗ್ರೂಪಿಗೆ ಸೇರೋದಿಲ್ಲ. ಮಿಕ್ಕ 3 ಇದಾವಲ್ಲ ಅವು ಗ್ರೂಪಿಗೆ ಸೇರುತ್ತೆ. ಇಲ್ಲಿ ಹೇಳಿದ್ದಾನೆ ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಟ್ಟಂಗೆ ಇದರಲ್ಲಿ ಯಾವುದು ಸೇರೋದಿಲ್ಲ ಅಂತ ಕ್ವಶನ್ ಕೇಳಿದ್ದಾರೆ. ಕೇಶಲ್ ಕೊಟ್ಟದ 7th ಕ್ವಶನ್ ಇಯರ್, ಫೈಂಡ್ ದ ಆಡ್ ವರ್ಡ್ ಅಂತ ಇಲ್ಲಿ ಮತ್ತೆ 4 ವರ್ಡ್ಸ್ ಕೊಟ್ಟಿದ್ದಾರೆ. ಇನ್ವೆಂಟ್ಸು, ಇನ್ವೆಂಟು, ಇನ್ವೆಂಟೆಡ್, ಇನ್ವೆನ್ಷನ್ ಅಂತ ಇದೆ. ಎಲ್ಲ ಇನ್ವೆಂಟ್ ರಿಲೇಟೆಡ್ ಆಗಿಯೇ ಇದೆ. ಇದು ಕೂಡ ಅಗೇನ್ ಪಾರ್ಟ್ಸ್ ಆಫ್ ಸ್ಪೀಚಲ್ಲೇ ಬರುತ್ತೆ. ಸೊ ಇನ್ವೆಂಟ್ಸ್ ಇದೆ ನೋಡಿ, ದಿಸ್ ಈಸ್ ವರ್ಬ್, ಇದು ವರ್ಬ್ ಆಗುತ್ತೆ. ದೆನ್ ಸೇಮ್ ಇನ್ವೆಂಟ್ ಈಸ್ ಅಗೇನ್ ದಿಸ್ ಈಸ್ ವರ್ಬ್. ಇವೆರಡು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ. ಇನ್ವೆಂಟೆಡ್ ಈಸ್ ದಿಸ್ ಆಲ್ಸೋ ವರ್ಬ್. ದಿಸ್ ಕಮ್ಸ್ ಇನ್ ಪಾಸ್ಟ್ ಫಾರ್ಮಲ್ಲಿ ಬರುತ್ತೆ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಬರುತ್ತೆ. ದೆನ್ ಇನ್ವೆನ್ಷನ್ ಇದೆ ನೋಡಿ, ದಿಸ್ ಇಸ್ ನಾಟ್ ವರ್ಬ್, ದಿಸ್ ಇಸ್ ನೌನ್ ಆಗುತ್ತೆ. ಸೊ ಅದಕ್ಕೆ ಇದೇನೋ ನಿಮಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿ ಬರುತ್ತೆ. ಯಾಕೆಂದರೆ 3 ವರ್ಬ್ ಇದ್ದಾವೆ, ಒಂದು ಮಾತ್ರ ಅಲ್ಲಿ ಏನು ಮಾಡಿದ್ದಾರೆ, ನಿಮಗೆ ನೌನನ್ನು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಶಾಲ್ ಗೋ ಟು ದ 8th ಕ್ವಶನ್ ಇಯರ್. 8th ಕ್ವಶನಲ್ಲಿ ಒಂದು ರಿಲೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸಿ ದ ಕ್ವಶನ್ ಹಿಯರ್, ಬುಕ್, ಆಥರ್, ಸ್ಕಲ್ಪ್ಚರ್, ಡ್ಯಾಶ್ ಅಂತ ಹೇಳಿದ್ದಾರೆ. ಬುಕ್ಕನ್ನು ಬರೆಯೋನಿಗೆ ಆಥರ್ ಅಂತ ಕರಿತೇವೆ.
ಹೀಗೆ ಸ್ಕಲ್ಪ್ಚರ್ ಅಂತಂದರೆ ಶಿಲ್ಪಕಲೆ ಅಂತ ಹೇಳ್ತೇವೆ. ಕಲ್ಲಿನಲ್ಲಿ ಮಾಡುವಂಥ ಒಂದು ಎಸ್ಟಾಬ್ಲಿಷ್ಮೆಂಟು ಅಥವಾ ಒಂದು ಪ್ರದರ್ಶನ ಮಾಡೋದಕ್ಕೆ ನಾವು ಶಿಲ್ಪಕಲೆ ಅಂತ ಹೇಳ್ತೇವೆ. ಆ ಶಿಲ್ಪಕಲೆ ಮಾಡೋನಿಗೆ ಏನು ಕರೀತಾರೆ ಇಂಗ್ಲೀಷಲ್ಲಿ ಅಂತ ಕೇಳಿದ್ದಾರೆ. ಸೊ ವುಡ್ ಕಟ್ಟರ್ ಅಂತ ಇದೆ. ವುಡ್ ಅಂದರೆ ಕಟ್ಟಿಗೆ ಕಟ್ಟೋನಿಗೆ ಕಾರ್ಪೆಂಟ್ರ್ ಅಂತ ಹೇಳ್ತೇವೆ. ಎರಡನೇದು ಸ್ಟೋನ್ ಕಟ್ರ್ ಅಂತ ಇದೆ. ಕಲ್ಲು ಕಟ್ ಮಾಡೋನು, ಆದರೆ ಅವನು ಮೂರ್ತಿಗಳನ್ನ ಮಾಡೋದಿಲ್ಲ, ಕಲ್ಲನ್ನು ಕಟ್ ಮಾಡ್ತಾನೆ ಅಷ್ಟೇ. ಸ್ಕಲ್ಪ್ಚರ್ ಅಂತ ಇದೆ ನೋಡಿ, ಇದು ನಿಮಗೆ ಕರೆಕ್ಟ್ ವರ್ಡ್ ಆಗುತ್ತೆ. ಚೆಕ್ ದ ಸ್ಪೆಲ್ಲಿಂಗನ್ನು ನೋಡಿ, ಅದು ನೀವು ಕರೆಕ್ಟಾಗಿ ಗೊತ್ತಿಟ್ಕೋಬೇಕು. ಸ್ಕಲ್ಪ್ಚರ್. ದೆನ್ ಎನ್ಗ್ರೇವರ್ ಅಂತ ಇದೆ. ಎನ್ಗ್ರೇವರ್ ಕೂಡ ಇಸ್ ಅಗೈನ್ ನಥಿಂಗ್ ಬಟ್ ಸ್ಟ್ಯಾಚ್ಯೂ ಮೇಕರೇ ಆಗುತ್ತೆ. ಆದರೆ ಇಲ್ಲಿ ನಿಮಗೆ ಕರೆಕ್ಟ್ ಆನ್ಸರ್ ಏನು ಅಂತಂತಂದರೆ ಸ್ಕಲ್ಪ್ಚರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಎನ್ಗ್ರೇವರ್ ಕೂಡ ಯೂಸ್ ಮಾಡ್ಬೋದು, ಆದರೆ ನಿಮ್ಗೆ ಕನ್ಫ್ಯೂಸ್ ಆಗಿ ಮತ್ತು ನಿಮಗೊಂದು ವರ್ಡ್ ಗೊತ್ತಾಗಲಿ ಅನ್ನೋದಕ್ಕೆ ಐ ಗನ್ ಬೋತ್ ದ ವರ್ಡ್ಸ್ ಹಿಯರ್, ಸ್ಕಲ್ಪ್ಚರ್ ಆ್ಯಂಡ್ ಎನ್ಗ್ರೇವರ್. ಬಟ್ ಎರಡೂ ಕೊಟ್ಟಾಗ ಈ ಆಪ್ಷನಿಗೆ ನಿಮಗೆ ಸ್ಕಲ್ಪ್ಚರ್ ಇದೆ ನೋಡಿ, SCULPTOR, ದಿಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ. ನಾವು ಶಲ್ ಗೋ ಟು ದ ನೈನ್ತ್ ಕ್ವಶನನ್ನು ನೋಡಿ. ಮ್ಯಾಂಗೋ ಅಂತ ಒಂದು ವರ್ಡ್ ಇದೆ, ಮ್ಯಾಂಗೋಸ್ ಅಂತ ಮಾಡಿದ್ದಾರೆ. ರೇಡಿಯೋ ಡ್ಯಾಶ್ ಅಂತ, ಮ್ಯಾಂಗೋ ಇಸ್ ಸಿಂಗ್ಯುಲರ್ ಇದೆ, ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಗೋಸ್, ಇದನ್ನು ಪ್ಲೂರಲ್ ಮಾಡಿದ್ದಾರೆ. ರೇಡಿಯೋ ಅಂತ ವರ್ಡ್ ಇದೆ, ಇದನ್ನು ಡ್ಯಾಶ್ ಕೊಟ್ಟಿದ್ದನ್ನು ಪ್ಲೂರಲ್ ಮಾಡಬೇಕು. ಟು ಮೇಕ್ ಇಟ್ ಪ್ಲೂರಲ್ ಮಾಡಬೇಕಾದ್ರೆ ಇಲ್ಲಿ ಆಪ್ಷನ್ ಎ ಕೇಳಿದ್ದಾನೆ, ಓನ್ಲಿ ಎಸ್ ಈಸ್ ಆ್ಯಡೆಡ್ ಅಂತ ಹೇಳಿದ್ದಾನೆ. ಬರೀ ಇದಕ್ಕೆ ಎಸ್ ಆ್ಯಡ್ ಮಾಡಬೇಕು ಅಂತ. ಇಲ್ಲಿ ನೋಡಿ ಮ್ಯಾಂಗೋ ಇದೆ, ಇಲ್ಲಿ OES ಮಾಡಿದ್ದಾರೆ. ಓನ್ಲಿ ES ಈಸ್ ಆ್ಯಡೆಡ್ ಅಂತ, ನೋ ಲೆಟರ್ ಈಸ್ ಆ್ಯಡೆಡ್ ಅಂತೇಳಿ. ದ ಕ್ವೆಶನ್ ಈಸ್ ರಾಂಗ್ ಅಂತ ಇಲ್ಲಿ 4 ಆಪ್ಷನ್ ಇದೆ. ಕ್ವೆಶನ್ ಈಸ್ ರಾಂಗ್ ಅನ್ನೋದು ಕರೆಕ್ಟ್ ಆಗೋದಿಲ್ಲ. ನೋ ಲೆಟರ್ ಆ್ಯಡೆಡ್ ಮಾಡ್ಬೋದಾ, ರೇಡಿಯೋದು ಪ್ಲೂರಲ್ ರೇಡಿಯೋನ ಆಗುತ್ತಾ ಅಂತ ಒಂದು, ರೇಡಿಯೋದು ರೇಡಿಯೋಸ್ ಆಗುತ್ತೆ ಅಂದರೆ ಎಸ್ ಆ್ಯಡ್ ಮಾಡಬೇಕಾ ES ಆ್ಯಡ್ ಮಾಡಬೇಕಂತ ನಿಮಗೆ ಡೌಟ್ ಬರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ರೇಡಿಯೋದು ಪ್ಲೂರಲ್ ಏನು ಅಂತಂದರೆ ರೇಡಿಯೋಸ್ ಅಂತ. ಆದರೆ ಅದರಲ್ಲಿ ಏನು ಸ್ಪೆಲ್ಲಿಂಗ್ ಬರುತ್ತೆ ಅನ್ನೋದು ಕೂಡ ನೀವು ಗೊತ್ತಿಟ್ಕೊಂಡಿರಬೇಕು. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಏನಾಗುತ್ತೆ ಅಂತಂದರೆ ಓನ್ಲಿ ಎಸ್ ಈಸ್ ಆ್ಯಡೆಡ್. ಸೊ ಇದರದ್ದು ನೀವು ಪ್ಲೂರಲನ್ನು ಮಾಡೋದಾದರೆ, ಇಫ್ ಯು ವಾಂಟ್ ಟು ಮೇಕ್ ಎ ಪ್ಲೂರಲ್ ಆಫ್ ದಿಸ್ ವರ್ಡ್ ಹಿಯರ್, ದಿಸ್ ಈಸ್ ರೇಡಿಯೋಸ್, ಇಷ್ಟೇ ಆ್ಯಡ್ ಮಾಡಬೇಕು. ನಾಟ್ ES ಅನ್ನು ಆ್ಯಡ್ ಮಾಡಬಾರ್ದು. ಸೊ ಈ ಆಪ್ಷನ್ ಏನಾಗುತ್ತೆ ನಿಮಗೆ ಇಲ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ವಿ ಶಲ್ ಗೋ ಟು ದ 10th ಕ್ವೆಶನ್ ಹಿಯರ್. ದೇರ್ ಈಸ್ ನೋ ಪ್ಲೇಸ್ ಇನ್ ದ ಕಂಪಾರ್ಟ್ಮೆಂಟ್, ದ ಅಂಡರ್ಲೈನ್ಡ್ ವರ್ಡ್ ಕ್ಯಾನ್ ಬಿ ರಿಪ್ಲೇಸ್ ಟು ಮೇಕ್ ದ ಸೆಂಟೆನ್ಸ್ ಕರೆಕ್ಟ್. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆ ಸೆಂಟೆನ್ಸ್ ರಾಂಗ್ ಇದೆ ಅಂತ ಹೇಳ್ತಾರೆ. ಸೊ ಟು ಮೇಕ್ ದ ಸೆಂಟೆನ್ಸ್ ಕರೆಕ್ಟ್ ಮಾಡಬೇಕು. ದೇರ್ ಇಸ್ ನೋ ಪ್ಲೇಸ್ ಇನ್ ದ ಕಂಪಾರ್ಟ್ಮೆಂಟ್, ಈ ಕಂಪಾರ್ಟ್ಮೆಂಟಲ್ಲಿ ಜಾಗ ಇಲ್ಲ ಅಂತ ಇದೆ. ಆ ಪ್ಲೇಸ್ ಅನ್ನೋ ವರ್ಡನ್ನು ಏನಾಗಿ ಚೇಂಜ್ ಮಾಡಿದರೆ ಈ ಸೆಂಟೆನ್ಸ್ ಕರೆಕ್ಟ್ ಆಗುತ್ತೆ. ಸೆಂಟೆನ್ಸ್ ರಾಂಗ್ ಇದೆ. ರಾಂಗ್ ಅಂದರೆ ಗ್ರಾಮ್ಯಾಟಿಕಲ್ ಇಸ್ ಕರೆಕ್ಟ್, ಆದರೆ ಯೂಸೇಜ್ ವೈಸು ಈ ಸೆಂಟೆನ್ಸ್ ಏನಾಗಿದೆ ರಾಂಗ್ ಇದೆ. ಅಲ್ಲಿ ಪ್ಲೇಸ್ ಅನ್ನೋ ವರ್ಡ್ ಬರಬಾರ್ದು ಅಂತ ಹೇಳ್ತಾನೆ. ಸೊ ಪ್ಲೇಸ್ ಬದಲಾಗಿ ಏರಿಯಾ ಅಂತ ಮಾಡಬೇಕಾ, ರೂಮ್ ಅಂತ ಮಾಡಬೇಕಾ, ಸ್ಪೇಸ್ ಅಂತ ಮಾಡಬೇಕಾ, ನೋ ಇಂಪ್ರೂವ್ಮೆಂಟ್ ಅಂತ, ಏನು ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ ಅದು ಕರೆಕ್ಟೇ ಇದೆ ಅಂತ ಹೇಳುವಂಥದ್ದು. ಆದರೆ ಡಿ ಕರೆಕ್ಟ್ ಆಗೋದಿಲ್ಲ ನಿಮಗೆ. ಯಾಕೆ ಡಿ ಕರೆಕ್ಟ್ ಆಗೋದಿಲ್ಲ ಅಂತಂತಂದರೆ ಅವ್ನು ಕ್ವಶನ್ನಲ್ಲಿ ಹೇಳಿದ್ದಾನೆ, ಸೊ ಟು ಮೇಕ್ ಇಟ್ ಕರೆಕ್ಟ್ ಅಂತ ಹೇಳಿದ್ದಾನೆ, ಕರೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾನೆ. ಈ ಮೂರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಪ್ಲೇಸ್ ಅಂದರೆ ಅದನ್ನು ಏರಿಯಾ ಅಂತ ತೊಗೋಬೇಕಾ, ರೂಮ್ ತೊಗೋಬೇಕಾ, ಸ್ಪೇಸ್ ತೊಗೋಬೇಕಾ ಅಂತ. ಸೊ ಅದು ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂತಂದರೆ ರೂಮ್ ಅಂತ ತೊಗೋಬೇಕು. ಯಾವಾಗಲೂ ನೀವು ಪ್ಲೇಸ್ ಅಂತ ಹೇಳಬಾರ್ದು. ಸೊ ದೇರ್ ಈಸ್ ನೋ ರೂಮ್ ಇನ್ ದ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಪ್ಲೇಸ್ ಅಂತಂದ್ರೆ ಅದು ಏನಾಗುತ್ತೆ, ಊರು ಅನ್ನೋ ಅರ್ಥನ ಕೊಡುತ್ತೆ, ಸ್ಥಳ ಅಂತ ಅರ್ಥ ಕೊಡೋದಿಲ್ಲ, ಊರು ಅಂತ ಅರ್ಥ ಕೊಡುತ್ತೆ. ಮತ್ತು ಸ್ಥಳ ಅಂದರೆ ನೀವು ಲೆಟ್ರಲ್ಲಿ ಬರೀತೀರಿ, ಸ್ಥಳ ದಿನಾಂಕ ಮತ್ತು ಸ್ಥಳ ಅಂತ ಆ ಥರ ಅರ್ಥ ಕೊಡುತ್ತೆ. ಸೊ ಇಲ್ಲಿ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ, ದೇರ್ ಈಸ್ ನೋ ರೂಮ್ ಅಂತ ಹೇಳುತ್ತೆ. ಒಂದು ಸೆಂಟೆನ್ಸ್ ನಾನು ನಿಮಗೆ ಬರೀತೇನೆ. ನಾನು ಹೇಳ್ತಾನೆ ಇಲ್ಲಿ ಒಂದು ಹಳೆ ಸೆಂಟೆನ್ಸ್ ನಾನು ನಿಮಗೆ ಪಿಕ್ ಮಾಡ್ತೇನೆ. ದ್ಯಾಟ್ ಅರ್ಜುನ ಸೆಡ್ ದೇರ್ ಈಸ್ ನೋ ರೂಮ್ ಫಾರ್ ಬೋತ್ ಆಫ್ ಅಸ್. ನಮ್ಮಿಬ್ಬರಿಗೂ ಏನಂದರೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾನೆ. ಸೊ ನೋ ರೂಮ್ ಫಾರ್ ಬೋತ್ ಆಫ್ ಅಸ್ ಆನ್ ದಿ ಅರ್ತ್. ಸೊ ಈ ಭೂಮಿ ಮೇಲೆ ಯಾರು ಒಬ್ಬರು ಇರಬೇಕು, ಕರ್ಣರು ಬದುಕಿರಬೇಕು, ಇಲ್ಲ ನಾನಾದರೂ ಬದುಕಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ನೀವು ಪ್ಲೇಸ್ ಅನ್ನೋ ಅರ್ಥನಲ್ಲಿ ರೂಮ್ ಅಂತ ನೀವು ತೊಗೋಬೇಕು ಅಂತ ಹೇಳ್ತಾ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಇದೇ ಥರ ನಿಮಗೆ ಹಲವಾರು ಗ್ರಾಮರ್ ಸಂಬಂಧಪಟ್ಟಂಥ ವೀಡಿಯೋಗಳನ್ನ ನಾವೇನಂತಂದರೆ ನಿಮಗೆ ಕಳಿಸ್ತಾ ಹೋಗ್ತೇವೆ ಅಂತೆ. ಸೊ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವು ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಿಮಗೇನೋ ಡೌಟ್ ಇದ್ದರೂ ಕೂಡ ಅಲ್ಲಿ ನೀವು ಹಾಕಿ, ದೆನ್ ಡೆಫಿನೆಟಾಗಿ ನಾವೇನು ಮಾಡ್ತೇವೆ ಅದನ್ನು ನಿಮಗೆ ರಿಪ್ಲೈ ಮಾಡ್ತೇವೆ ಅಂತ ಹೇಳ್ತಾ. ಓಕೆ, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.